ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಷ್ಟೇ ಬೇರೆ ವಿಷಯಗಳನ್ನು ಮಾತನಾಡೋಣ, ಬೇರೆ ವಿದ್ಯಮಾನಗಳನ್ನು ಚರ್ಚೆ ಮಾಡೋಣ ಅಂದರೂ ಕೂಡ ಯುದ್ಧದ ಹ್ಯಾಂಗ್ ಓವರ್ನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಆ ರೀತಿಯದಾದಂಥ ರೋಚಕವಾದ ತಿರುವುಗಳನ್ನು ಈ ಇರಾನ್ ಅಮೇರಿಕಾ ಯುದ್ಧ ಪಡೀತಾ ಇದೆ. ನೋಡಿ, ಒಂದು ವಿಷಯವನ್ನು ಯಾರೂ ಗಮನಿಸ್ತಾ ಇಲ್ಲ. ಇವತ್ತು ಭಾಳ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ತಮ್ಮ ಹತ್ರ ಮಾತಾಡ್ತೇನೆ. ಮೊದಲನೇದಾಗಿ ಈ ಯುದ್ಧವನ್ನು ಮಾಡ್ತಾ ಇರೋದು ಇಸ್ರೇಲ್ ಮತ್ತು ಅಮೇರಿಕಾ. ಎಲ್ಲಿಯೂ ಕೂಡ ಇಸ್ರೇಲು ಹೇಳಿಕೆಗಳನ್ನೇ ಕೊಡ್ತಾ ಇಲ್ಲ. ತನ್ನ ಆಪರೇಷನ್ಸ್ಗಳನ್ನು ಮಾತ್ರ ಹೇಳ್ತದೆ ವಿನಃ ಷರತ್ತುಗಳನ್ನು ವಿಧಿಸೋದಾಗಲಿ ಅಥವಾ ನಾವು ಯಾವ ರೀತಿಯದಾದಂಥ ಯುದ್ಧದ ಕ್ರಮವನ್ನು ಮಾಡ್ತಾ ಇದ್ದೀವಿ ಅನ್ನೋದಾಗಲಿ ಯಾವುದನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಬೆಂಜಮಿನ್ ನೆತನ್ಯಾಹು ಮಾಡ್ತಾ ಇಲ್ಲ, ವಿದೇಶಾಂಗ ಸಚಿವ ಮಾಡ್ತಾ ಇಲ್ಲ, ಯಾರೂ ಅವರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ನಿರಂತರವಾಗಿ ಕಳೆದ 8 ದಿನಗಳಿಂದ ಗಂಟೆಗೊಂದು ಸಲ ಮಾತಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್. ಅದನ್ನು ಬಿಟ್ಟರೆ ಅವರ ವಿದೇಶಾಂಗ ಕಾರ್ಯದರ್ಶಿ ಮಾತಾಡ್ತಾ ಇದ್ದಾರೆ, ಮಾರ್ಕೋ ರೂಬಿಯೋ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಹೇಳಿಕೆಗಳನ್ನು ಬದಲಿಸ್ತಾ ಇದ್ದಾರೆ. 3 ಜನ, ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ. ಡೊನಾಲ್ಡ್ ಟ್ರಂಪ್ ಅಂತೂ ಪ್ರತಿ ದಿವಸವೂ ಒಂದು ಹೊಸ ಹೇಳಿಕೆಯನ್ನೇ ಕೊಡ್ತಾರೆ. ನಿನ್ನೆ ಹೊಸದಾಗಿ ಹೇಳಿದ್ದಾರೆ, ಮುಂದೆ ನೇಮಕಾತಿ ಮಾಡುವಂಥ ನಾಯಕ ಯಾರಾಗ್ತಾರೆ ಅದನ್ನು ಅಮೇರಿಕಾ ತೀರ್ಮಾನ ಮಾಡುತ್ತೆ ಇರಾನ್ನಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಮಾಸ್ ಡಿಸ್ಟ್ರಕ್ಷನ್ಗೆ ಸಿದ್ಧರಾಗಿ ಅಂತ ಮತ್ತೊಂದು ಸಲ ಹೇಳ್ತಾರೆ. ಎಷ್ಟು ಒಂದು ಹೇಳಿಕೆಗೂ ಮತ್ತೊಂದು ಹೇಳಿಕೆ ವೈರುಧ್ಯ ಇದೆ ಅಂದರೆ ಇವರಿಗೆ ಸ್ಪಷ್ಟತೆ ಇಲ್ಲ ಯುದ್ಧದ ಬಗ್ಗೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಅತ್ಯಂತ ಸೈಲೆಂಟ್ ಆಗಿರುವಂಥ ಬೆಂಜಮಿನ್ ನೆತನ್ಯಾಹು ಅವರ IDF ಅಂದರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್, ಅವ್ರು ನೋಡಿ ಕೇವಲ ವಿಡಿಯೋಗಳನ್ನು ಮಾತ್ರ ರಿಲೀಸ್ ಮಾಡ್ತಾಯಿದ್ರು. ಅವ್ರದ್ದು IDF ಅಕೌಂಟ್ಗೆ ಹೋಗಿ ನೀವು ಟ್ವಿಟರ್ ಹ್ಯಾಂಡಲ್ನಲ್ಲಿ, ಎಕ್ಸ್ನಲ್ಲಿ ಹೋಗಿ ಅಥವಾ ಯೂಟ್ಯೂಬಲ್ಲಿ ಹೋಗಿ IDF ಅಂತ ಹಾಕಿದ್ರೆ ಬರ್ತದೆ. ಅಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಮಾತ್ರ ತೋರಿಸ್ತಾ ಇದ್ದಾರೆ ವಿನ ಅವ್ರ ಹೇಳಿಕೆಗಳು ನಿಮಗೆ ಸಿಗೋದಿಲ್ಲ. ಈಗ ಇವನ್ನ ಹೊಡೆದಿದ್ದಾರಪ್ಪ, ಇರಾನ್ನ ಧಾರ್ಮಿಕ ನಾಯಕನನ್ನು ಹೊಡೆದಿದ್ದಾರೆ, ಆಯತುಲ್ಲಾ ಖಾಮ್ನಿಯನ್ನು. ಹೊಡೆದಿರೋದು ಕರಾರುವಾಕ್ಕಾಗಿ ಸಮಯವನ್ನು ನೋಡಿ ಮೊಸಾದ್ನವರು ತಿಂಗಳುಗಟ್ಟಲೆ ಫಾಲೋ ಮಾಡಿ ಇಸ್ರೇಲ್ನವ್ರು ಬಾಂಬಿಂಗ್ ಮಾಡಿ ಆತನನ್ನು ಮುಗಿಸಿದ್ದು ಇಸ್ರೇಲ್ ಸೈನ್ಯ. ಅನುಮಾನವೇ ಬೇಡ. ಇದರ ಕ್ರೆಡಿಟ್ ಯಾರು ತಗೋತಾ ಇದ್ದಾರೆ? ಕ್ರೆಡಿಟನ್ನು ತೆಗೆದುಕೊಳ್ತಾ ಇರೋದು ಡೊನಾಲ್ಡ್ ಟ್ರಂಪ್. ಹೇಗೆ ನಾವು ಆಯತುಲ್ಲಾ ಖೊಮೇನಿಯನ್ನು ಮುಗಿಸಿದ್ದೀವಿ ನೋಡಿ ಅಂತ ಜಗತ್ತಿಗೆ ತಮ್ಮ ಸಾಮರ್ಥ್ಯವನ್ನು ತಮ್ಮ ಕಾಲರಪ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿದರು. ಅಂದರೆ ಪರಾಕ್ರಮದಲ್ಲಿ ಅಮೇರಿಕ ಸೈನ್ಯದ ಮುಂದೆ ಯಾರೂ ಇಲ್ಲ ಅಂತ ಅವ್ರು ಹೇಳಬೇಕಾಗಿತ್ತು. ವಾಸ್ತವವಾಗಿ ಕೇವಲ ಡೊನಾಲ್ಡ್ ಟ್ರಂಪ್ ಅಲ್ಲ, ಅದ್ರ ಹಿಂದಿದ್ದಂಥ ಜೋ ಬೈಡನ್ನು, ಅದರ ಹಿಂದಂಥ ಅಧ್ಯಕ್ಷ, ಎಲ್ಲರಿಗೂ ದುಂಬಾಲು ಬಿದ್ದದ್ದು ಇಸ್ರೇಲೇ. ಏನಂತ, ಹೇಗಾದರೂ ಮಾಡಿ ಇರಾನನ್ನು ಮುಗಿಸಬೇಕು ನಾವು ಅಂತ. ಯಾಕೆ ಇರಾನನ್ನು ಮುಗಿಸ್ಬೇಕು? ಇರಾನ್ ಯಾಕೆ ಮುಗಿಸ್ಬೇಕು ಅಂದರೆ ಇರಾನು ಸಾಕ್ತಾ ಇರುವಂಥ ಪ್ರಾಕ್ಸಿ ಏನು ಗ್ರೂಪ್ಗಳಿದ್ದಾವೆ, ಈ ಹೌತಿಯ ಗ್ರೂಪ್ ಇರಬಹುದು ಅಥವಾ ಹೆಜ್ಬುಲ್ಲಾ ಗ್ರೂಪ್ ಇರಬಹುದು ಅಥವಾ ಹಮಾಸ್ ಗ್ರೂಪ್ ಇರಬಹುದು, ಇವರೆಲ್ಲರೂ ಪೋಷಣೆ ಆಗ್ತಾ ಇರೋದು ಇರಾನ್ನಿಂದ. ಇರಾನ್ನಲ್ಲಿ ಇಸ್ಲಾಮಿಕ್ ರಿಲಿಜನ್ ಅಥವಾ ಇಸ್ಲಾಮಿಕ್ ಇದು ಹೋಗ್ಬಿಟ್ರೆ, ಅವ್ರದ್ದು ಆಡಳಿತ ಹೋಗ್ಬಿಟ್ರೆ, ಆವಾಗ ಆಟೋಮೆಟಿಕ್ಕಾಗಿ ತನ್ನ ಮೇಲೆ ಆಗುವಂಥ ದೊಡ್ಡದಾದಂಥ ಬವಣೆ, ತನ್ನ ಮೇಲಿರುವಂಥ ಭಾರ ಕಡಿಮೆ ಆಗತ್ತೆ ಅನ್ನೋದು ಇಸ್ರೇಲ್ನ ನಂಬಿಕೆ. ಅದು ಸತ್ಯವೂ ಕೂಡ. ಎಲ್ಲಿವರೆಗೂ ಧರ್ಮಾಂಧ ನಾಯಕರು ಇರ್ತಾರೋ ಅಲ್ಲಿವರೆಗೂ ದೇಶವೂ ಉದ್ಧಾರ ಆಗೋದಿಲ್ಲ, ಜೊತೆಗೆ ವೈರತ್ವವನ್ನು ಕಾಪಿಟ್ಟುಕೊಂಡು ಬರ್ತಾರೆ ಅವರು. ಯಾಕಂದರೆ ಅವರು ತಮ್ಮ ಅಸ್ತಿತ್ವ ಮುಖ್ಯ ಆಗಿರುತ್ತೆ. ನೋಡಿ, ಹನಿಯೇನಿಂದ ಹಿಡಿದು ಎಲ್ಲರನ್ನು, ನಜರುಲ್ಲಾ ಹನಿಯ ಎಲ್ಲರನ್ನೂ ಹೊಡೆದದ್ದು ಇರಾನ್ನಲ್ಲಿ ಇಸ್ರೇಲು. ಹೋಗಿ ಅವ್ರು ಲೆಬನಾನ್ನಲ್ಲೇನು ಯಾರನ್ನೂ ಹೊಡೆದ ಸಂಖ್ಯೆ ಕಡಿಮೆ. ಅಲ್ಲಿ ಪೇಜರಿಂದ ಹೊಡೆದ್ರು. ಸೆಪ್ಟೆಂಬರ್ 2024ರಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂಥ ಆಪರೇಷನ್ ಆಯಿತು. ಆ ಸಂದರ್ಭದಲ್ಲಿ 12 ಜನ ಸತ್ತರು, 3000 ಜನ ಗಾಯಾಳುಗಳಾದರು. ಏಕಕಾಲದಲ್ಲಿ ಒಂದೇ ಕ್ಷಣದಲ್ಲಿ ಪೇಜರ್ ಹಿಂಗೆ ಮುಟ್ಟಿದರೆ ಸಾಕು, ಎಲ್ಲ ಬ್ಲಾಸ್ಟ್ ಆಗಬೇಕು. ಆ ರೀತಿಯಾದ ಕಾರ್ಯಾಚರಣೆಯನ್ನು ಲೆಬನಾನ್ನಲ್ಲಿ ಮಾಡಿದರು ಹಿಜ್ಬುಲ್ಲಾ ಉಗ್ರರ ಮೇಲೆ. ಅವರು ಮೊಬೈಲ್ ಯೂಸ್ ಮಾಡಿಬಿಟ್ರೆ ಟ್ರ್ಯಾಕ್ ಮಾಡ್ತಾರೆ ಇಸ್ರೇಲ್ನವರು ಅಂತ ಪೇಜರ್ ಯೂಸ್ ಮಾಡ್ತಾಯಿದ್ರು. ಇಸ್ರೇಲ್ನ ಮೊಸಾದ್ ಏನು ಮಾಡ್ತು ಅಂತಂದರೆ, ಎಲ್ಲಿ ಪೇಜರ್ ತಯಾರಾಗತ್ತಲ್ಲ ಅಲ್ಲಿಯೇ 20 ಗ್ರಾಮ್ ಬಾಂಬನ್ನು ಇಡ್ತು ಪೇಜರ್ನಲ್ಲಿ. ಆಮೇಲೆ ಯಾವಾಗ ಬೇಕಾವ ಬ್ಲಾಸ್ಟ್ ಮಾಡಲಿಲ್ಲ. ಒಂದು ಕರಾರುವಾಕ್ಕಾದ ಸಮಯವನ್ನು ನಿಗದಿಪಡಿಸಿ ಏಕಕಾಲದಲ್ಲಿ ಎಲ್ಲ ಪೇಜರ್ಗಳು ಬ್ಲಾಸ್ಟ್ ಆಗಬೇಕು. ಮಾರನೇ ದಿವಸ ಇಸ್ರೇಲ್ ಒಂದು ಹೇಳಿಕೆ ಕೊಡ್ತು, ನಾಳೆಯಿಂದ ನೀರು ಕುಡಿಲಿಕ್ಕೆ ಆಲೋಚನೆ ಮಾಡಬೇಕು. ಅವ್ರು ನೀರು ಕುಡಿದ್ರೆ ಎಲ್ಲಿ ಸತ್ತೋಗ್ಬಿಡ್ತೀವಿ ಅಂತ ಭಯ ಆಗಬೇಕು ಈ
ಹೆಜ್ಬುಲ್ಲಾಗಳಿಗೆ ಆ ರೀತಿ ಮಾಡ್ತೀವಿ ಅಂತಿದ್ರು. ಮಾರನೇ ದಿವಸ ವಾಕಿ ಟಾಕಿ ಹಿಡ್ಕೊಂಡ್ರು. ಏಕಕಾಲಕ್ಕೆ ಎಲ್ಲ ವಾಕಿ ಟಾಕಿಗಳು ಬ್ಲಾಸ್ಟ್ ಆದವು. ಅದು ಇಸ್ರೇಲ್ನ ಚಾಕಚಕ್ಯತೆ, ಇಸ್ರೇಲ್ನ ತೀಕ್ಷ್ಣತೆ, ಇಸ್ರೇಲ್ನ ಕರಾರುವಾಕ್ಕಾದಂಥ ಧೋರಣೆ. ಅಮೇರಿಕ ಹಾಗಿಲ್ಲ. ಅಮೇರಿಕ ಗೊಂದಲದಲ್ಲಿರುವಂಥ ದೇಶ ಈ ಕಾಲದ ಘಟ್ಟದಲ್ಲಿ, ಈ ವಿಷಯದಲ್ಲಿ. ಈ ಯುದ್ಧ ಕೇಳ್ಕೊಂಬಂದದ್ದು ಅದೇ. ನೋಡಿ, ಹಿಂದೆ ಸದ್ದಾಂ ಹುಸೇನ್ ಪ್ರಕರಣವನ್ನು ತೆಗೆದುಕೊಳ್ಳಿ. ಸದ್ದಾಂ ಹುಸೇನ್ ಮೇಲೆ ಏನಂತ ಹೇಳಿದ್ರು ಅವರು, ವೆಪನ್ ಆಫ್ ಡಿಸ್ಟ್ರಕ್ಷನ್ ಇದೆ ಅವ್ರ ಹತ್ರ, ಅಂದರೆ ಇಡೀ ಜೈವಿಕ ಕುಲವನ್ನೇ ನಾಶ ಮಾಡುವಂಥ ವೆಪನ್ನ ಇಟ್ಕೊಂಡಿದ್ದಾನೆ, ಇವನ್ನ ಮುಗಿಸ್ಬೇಕು ಅಂತ ಶುರು ಮಾಡಿದ್ದು. ಯಾರು? ಇದೇ ಇಸ್ರೇಲ್ನವರೇ ಶುರು ಮಾಡಿದ್ದರು. ಅದ್ರ ಜೊತೆ ಅಮೇರಿಕೆಗೆ ಇನ್ನೊಂದು ಏನು ಸೇರ್ಕೊಳ್ತು, $1 ಆತ ವಿರುದ್ಧವಾಗಿದ್ದಾನೆ ಅಂತ ಈತನನ್ನು ಮುಗಿಸ್ಬೇಕು ಅಂತ. ಸದ್ದಾಂ ಹುಸೇನ್ ಮೇಲೆ ಇಸ್ರೇಲ್ಗೆ ಯಾಕೆ ಸಿಟ್ಟು ಅಂದರೆ, ಸದ್ದಾಂ ಹುಸೇನು ಯಾರ್ಯಾರು ಇಸ್ರೇಲ್ನ ಈ ಪ್ರದೇಶಗಳು ಟೆಲ್ ಅವೀವ್ ಇರ್ಬೋದು, ಅಥವಾ ಹೆಬ್ರಾನ್ ಇರ್ಬೋದು, ಅಥವಾ ಅಸ್ಕಲಾನ್ ಇರ್ಬೋದು, ಅಲ್ಲೆಲ್ಲ ಹೋಗಿ ಉಗ್ರ ಚಟುವಟಿಕೆ ಮಾಡೋರಿಗೆ $10,000 ಕೊಡೋನು ಬಡವ್ರಿಗೆ, ಅವ್ರ ಕುಟುಂಬಕ್ಕೆ ಕೊಡೋದು. ಅವರು ಫಿದಾಯಿನ್ ಆಗಿ ಹೋಗಿ ಟೆಲ್ ಅವೀವ್ನ ಬಸ್ನಲ್ಲಿ ಕೂತ್ಕೊಂಡು ಅಥವಾ ಕಾರ್ನಲ್ಲಿ ಕೂತ್ಕೊಂಡು ಜಂಗುಳಿಯ ಮಧ್ಯೆಯೋ ಹೋಗಿ ಬ್ಲಾಸ್ಟ್ ಮಾಡ್ಕೊಳ್ಳೋರು. ಹಾಗೆ ಬ್ಲಾಸ್ಟ್ ಮಾಡಿಕೊಂಡು ಕುಟುಂಬಕ್ಕೆ $10,000 ಕೊಡೋನು ಅವನು ಸದ್ದಾಂ ಹುಸೇನ್. ಈತ ಸದ್ದಾಂ ಹುಸೇನಿಂದ ನಮಗೆ ಈ ರೀತಿಯಾದ ಕಿರುಕುಳ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇಸ್ರೇಲ್ ಏನು ಮಾಡ್ತು, ಜಾರ್ಜ್ ಬುಷನ್ನು ಹಿಡ್ಕೊಂಡು, ನೋಡಪ್ಪ ಇರಾಕನ್ನು ನಾವು ಮುಗಿಸ್ಲೇಬೇಕು, ಇವ್ರು ಯಾವತ್ತಿದ್ರೂ ಆಪತ್ತು. ಯಾಕೆ ಆಪತ್ತು ಅಂತಂದರೆ, ಮೊದಲೇದಾಗಿ ಜಾರ್ಜ್ ಬುಷ್ಗೆ ಇರಾಕ್ ಎಲ್ಲಿದೆ ಅಂತ ಗೊತ್ತು, ಗ್ಲೋಬ್ನಲ್ಲಿ ತೋರಿಸ್ಬೇಕು, ನೋಡು ಇದು ಇರಾಕ್ ಅಂತ. ಯಾಕೆ ಅಂತ ಕಾರಣ ಕೇಳಿದ್ರೆ, ಇಲ್ಲ ನಿಮ್ಮಪ್ಪ ಬುಷ್ ಸೀನಿಯರ್ ಇದ್ರಲ್ಲ, ಬುಷ್ ಸೀನಿಯರ್ನ ಹೊಡಿಬೇಕು ಅಂತ ಸದ್ದಾಂ ಹುಸೇನ್ ಓಪನ್ ಹೇಳಿಕೆ ಕೊಟ್ಟಿದ್ದ, ನೋಡಿಲ್ಲಿದೆ ಅಂತ. ಬುಷ್ ಸೀನಿಯರು ಫಸ್ಟ್ ಗಲ್ಫ್ ವಾರ್ ಮಾಡಿದಂಥ ವ್ಯಕ್ತಿ, ನಿಮ್ಮ ಅಪ್ಪನ ಮುಗಿಸ್ಬೇಕು ಅಂತ ಇದ್ದ ಇಮೋಷ್ನಲಿ. ಜಾರ್ಜ್ ಬುಷ್ ಒಪ್ಕೊಂಡು ಆಯ್ತು ಹಾಕೋಣ ಬಾ ಅಂತ. ಇಸ್ರೇಲ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ, ತನ್ನ ಸೈನ್ಯ ಬಲದಿಂದ ಈ ರೀತಿ ಮಾಸ್ ಡಿಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅಮೇರಿಕೆಯ ಸಹಾಯ ಬೇಕೇ ಬೇಕು. ಅದರ ಜೊತೆ ನ್ಯಾಟೋ ಸೇರಿಕೊಂಡ್ರೆ ಇನ್ನೂ ಒಳ್ಳೆಯದು. ಆ 14 ದೇಶಗಳು ಜೊತೆಗೆ ಸೇರ್ಕೊಂಡ್ಬಿಟ್ರೆ ತಾನೊಬ್ಬನೇ ಮಗ್ಸೋದಾದರೆ ವರ್ಷಗಟ್ಟಲೆ ಯುದ್ಧ ಮಾಡಬೇಕಾಗತ್ತೆ, ತಾನು ಆರ್ಥಿಕವಾಗಿ ಕುಸಿದು ಹೋಗ್ಬಿಡ್ತೇನೆ. ಅಮೇರಿಕೆಗೆ ಒಂದು ತಂತ್ರಜ್ಞಾನ ಇದೆ, ಎರಡನೇದು ದುಡ್ಡಿದೆ, ಅಲ್ಲಿಯ ತೆರಿಗೆ ಜನರ ದುಡ್ಡೆಲ್ಲ ಯುದ್ಧಕ್ಕೆ ಹಾಕುವಂಥ ತಾಕತ್ತು ಅವ್ರಿಗಿದೆ. ಅವ್ರನ್ನ ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ ನಾವು ಇವ್ರನ್ನ ಮುಗಿಸ್ಬೋದು. ತಕ್ಷಣದ ಈ ಇಸ್ರೇಲ್ನ ಅಗತ್ಯತೆ ಏನಿತ್ತು, ಅಗತ್ಯತೆ ಏನಪ್ಪ ಅಂತಂದ್ರೆ, ನಿರಂತರವಾಗಿ ನಮಗೆ ಯುದ್ಧದ ಭೀತಿಯಲ್ಲಿಡುವಂಥ ಇರಾನನ್ನು ಸಂಪೂರ್ಣವಾಗಿ ನಾವು ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೈರಾಣ ಪರೇಶಾನ ಮಾಡಿಬಿಡೋದು. ಯಾವ ರೀತಿ ಹೈರಾಣ ಪರೇಶಾನ ಅಂದರೆ, ಅದು ತಡ್ಕೊಳ್ಳಿಕ್ಕೆ ಆಗಿರಬಾರ್ದು, ಅಷ್ಟು ರೀತಿಯಾಗಿ ಅವ್ರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದರೆ. ಮೊದಲೇ ಆರ್ಥಿಕತೆಯಿಂದ ಕುಸಿದು ಹೋಗಿದ್ದಾರೆ ಅವರು. ಮತ್ತೆ ಇವರು ಫಂಡಿಂಗ್ ಮಾಡಬಾರ್ದು. ಯಾರಿಗೆ? ಈ ಹಿಜ್ಬುಲ್ಲಾಗೆ, ಈ ಹೌತಿ ಉಗ್ರರಿಗೆ, ಈ ಹಮಾಸ್ ಉಗ್ರರಿಗೆ ದುಡ್ಡನ್ನು ಕೊಡಬಾರ್ದು, ಅವ್ರನ್ನ ಪೋಷಣೆ ಪಾಲನೆ ಮಾಡಿರಬಾರ್ದು, ಅಷ್ಟವ್ರನ್ನ ನುಗ್ಗು ಮಾಡಿಬಿಡೋಣ ಅಂತ. ಈ ಉದ್ದೇಶದಿಂದ ಅಮೇರಿಕೆಗೆ ಡೊನಾಲ್ಡ್ ಟ್ರಂಪ್ಗೆ ಬೆನ್ನು ಹತ್ತಿದ್ರು. ಡೊನಾಲ್ಡ್ ಟ್ರಂಪ್ ಗೊತ್ತಲ್ಲ ನಿಮ್ಗೆ ಯಾವ ರೀತಿ ಅಂತ. ಡೊನಾಲ್ಡ್ ಟ್ರಂಪ್ ಆಯಿತು ಇದ್ದಕ್ಕಿದ್ದಾಗೆ ಒಂದು ದಿವಸ ಯುದ್ಧವನ್ನು ಸರ್, ಅದಕ್ಕಿಂತ ಮುಂಚೆ ಒಂದು ಆಮಿಷವನ್ನು ಮಾಡಿದ್ರು. ಏನು? ನೊಬೆಲ್ ಶಾಂತಿ ಪುರಸ್ಕಾರ ಏನಾದರೂ ದೊರೆತರೆ ಅದು ಡೊನಾಲ್ಡ್ ಟ್ರಂಪ್ಗೆ ದೊರಕಬೇಕು ಅಂತ ಇದೇ ಬೆಂಜಮಿನ್ ನೆತನ್ಯಾಹು ಹೇಳಿಕೆ ಕೊಟ್ಟು ಸಹಿ ಹಾಕಿ ಕೊಟ್ಬಿಟ್ಟಿದ್ರು. ಈ ಎಲ್ಲ ಮಾಡಿರೋದ್ರಿಂದ ನನಗೆ ಇನ್ನೊಂದು ಹೆಸರು ಬಂದ್ಬಿಡತ್ತೆ ಅಂಥೇಳಿ, ಇರಾನ್ನ ಮೇಲೆ ನಾವು ಅಲ್ಲಿಯ ಧಾರ್ಮಿಕ ನಾಯಕನನ್ನೇ ಕೊಂದುಬಿಟ್ಟೆ ಅಂದರೆ ಜಗತ್ತಿನ ಸರ್ವಾಧಿಪತಿ ಆಗ್ಬಿಡ್ತೇನೆ, ಚಕ್ರಾಧಿಪತಿ ಆಗ್ಬಿಡ್ತೇನೆ ನಾನು. ಒಂದು ಸಲ ಅಲ್ಲಿಯ ಧಾರ್ಮಿಕ ನಾಯಕನೇ ಸತ್ತೋದು ಕೂಡ ದೇಶ ಅಲ್ಲಾಡಿ ಹೋಗ್ಬಿಡುತ್ತೆ. ದೇಶ ಅಲ್ಲಾಡಿ ಹೋತಂದಕ್ಕೂ ಜನ ಗಲಭೆ ಹೇಳ್ತಾರೆ. ಗಲಭೆ ಎದ್ದ ಮೇಲೆ ಅಮೇರಿಕ ಏನೆಲ್ಲ ಮಾಡಬಹುದು ನೋಡಿ ಅಂತ ನಾನು ಹೇಳ್ಬೋದಲ್ವಾ. ಅದನ್ನು ಮಾಡ್ತಾ ಇರೋದು ಇಸ್ರೇಲು, ಎಲ್ಲೂ ಇಸ್ರೇಲ್ ಹೆಸರು ಹೇಳಂಗಿಲ್ಲ. ಮಾಡ್ತಾ ಇರೋದು ಅಮೇರಿಕ ಮಾಡ್ತಾ ಇದೆ ಅಂತ ಅಮೇರಿಕ ಹೆಸರಲ್ಲಿ ಮಾಡೋದು. ಇದಕ್ಕೆ ತದ್ವಿರುದ್ಧವಾದಂಥ ಬೆಳವಣಿಗೆ ನಡೆದ್ಬಿಟ್ಟು, ತದ್ವಿರುದ್ಧವಾದ ಬೆಳವಣಿಗೆ ನಡೆದ ತಕ್ಷಣ ಏನು ಮಾಡಬೇಕು? ಇದ್ದಕ್ಕಿದ್ದಾಗಿ ವಿಡ್ರಾ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಯುದ್ಧ ಅನ್ನೋದಿದೆಯಲ್ಲ, ಯುದ್ಧಕ್ಕೆ ಭಾಳ ದೊಡ್ಡ ತಯಾರಿ ಬೇಕು. ನಿಮ್ಗೆ 2 ಉದಾಹರಣೆ ಹೇಳ್ತೀನಿ. ಮೊದಲನೇದಾಗಿ ನಾವು ದ್ವಾಪರ ಯುಗಕ್ಕೆ ಹೋಗೋಣ. ಪಾಂಡವರ ಕಾಲಕ್ಕೆ ಹೋದರೆ, ಪಾಂಡವರು ಯುದ್ಧ ಮಾಡಲಿಕ್ಕೆ 13 ವರ್ಷಗಳ ಕಾಲಕ್ಕಾದರು. ವನವಾಸಕ್ಕೆ ಹೋಗು ಅಂದರು, ವನವಾಸಕ್ಕೆ ಹೋಗ್ಬಿಟ್ರು. ಅದಾದಮೇಲೆ 1 ವರ್ಷ ಅಜ್ಞಾತವಾಸ ಅಂದರು, ತಮ್ಮ ವೇಷ ಮರೆಸ್ಕೊಂಡಿದ್ರು. ಹಾಗಂತ ಸುಮ್ಮನಿರಲಿಲ್ಲ, ಏನು ಬೇಕೋ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ರು. ಶಮಿ ವೃಕ್ಷದ ಮೇಲೆ, ಅಂದರೆ ಬನ್ನಿ ಗಿಡದ ಮೇಲೆ ಎಲ್ಲ ಆಯುಧಗಳನ್ನು ಪೇರಿಸಿಟ್ಟಿದ್ರು. ಒಂದು ಸಲ ಅಜ್ಞಾತವಾಸ ಮುಗೀತು, ಆಮೇಲೆ ಆಟ ಶುರು ಮಾಡಿದರು. ಎಲ್ಲ ಅಕ್ಷೋಹಿಣಿ ಸೈನ್ಯದಿಂದ ಹಿಡಿದು ಎಲ್ಲ ಇದ್ದಂಥ ರಾಜ್ಯ ಬೊಕ್ಕಸ ಎಲ್ಲವೂ ಇದ್ದಂಥ ಕೌರವರನ್ನು 5 ಜನ ಪಾಂಡವರು ಸೋಲಿಸಿ ಹಾಕ್ಬಿಟ್ರು. ರಾಜ್ಯವೇ ಇಲ್ಲ.
ರಾಜ್ಯ ಇರಲಾರದಂಥ ಪಾಂಡವರು ರಾಜ್ಯದ ಚಕ್ರಾಧಿಪತಿಯಾದಂಥ ಕೌರವನನ್ನು, ಅಂದರೆ ದುರ್ಯೋಧನನ ಪಡೆಯನ್ನು ಹೊಡೆದುರುಳಿಸಿದರು. ಕೃಷ್ಣ ಇದ್ದ, ಸುದರ್ಶನ ಚಕ್ರ ಇತ್ತು, ಆಶೀರ್ವಾದ, ಅದು ಬೇರೆ. ನಾನು ಯುದ್ಧದ ಇದನ್ನು ಹೇಳ್ತಾನೆ, ನೀತಿಯನ್ನು ಹೇಳ್ತಾ ಇದ್ದೇನೆ. ಅದು ಬಿಟ್ಬಿಡಿ, ಈ ಕಾಲಘಟ್ಟಕ್ಕೆ ಬರೋಣ. 1971ರಲ್ಲಿ ಇಂದಿರಾ ಗಾಂಧಿಯವರು ಈ ಪೂರ್ವ ಪಾಕಿಸ್ತಾನ ಮೇಲೆ ದಾಳಿ ಮಾಡೋಣ, ಬಾಂಗ್ಲಾದೇಶದ ದಾಳಿ ಮಾಡೋಣ ಅಂತ ಸ್ಯಾಮ್ ಮಾಣೆಕ್ ಶಾ ಹೇಳಿದ್ರು. ಸ್ಯಾಮ್ ಮಾಣೆಕ್ ಶಾ ಯಾವಾಗ ಹೇಳಿದರು? ಏಪ್ರಿಲ್ ಮೇನಲ್ಲಿ ಹೇಳಿದರು. ಇನ್ನೇನಿಲ್ಲ, ನನಗೆ ಗೊತ್ತಿಲ್ಲ, ಯುದ್ಧ ಶುರು ಆಗಬೇಕು ಪೂರ್ವ ಪಾಕಿಸ್ತಾನ ಮೇಲೆ. ಸಾಧ್ಯ ಇಲ್ಲ ಅಂದರು ಸ್ಯಾಮ್ ಮಾಣೆಕ್ ಶಾ. ಇಂದಿರಾ ಗಾಂಧಿ ಹೇಳಿದರು, ನಾನು ಪ್ರಧಾನಮಂತ್ರಿ ಹೇಳ್ತಾ ಇದ್ದೆ, ನನ್ನ ಮಾತು ಕೇಳಲ್ವ ನೀವು ಅಂತ. ಸ್ಯಾಮ್ ಮಾಣೆಕ್ ಶಾ ಹೇಳ್ತಾರೆ, ನೀವು ಹೇಳಿದ್ದು ಹೌದು, ನಾನು ಸೇನಾಪತಿಯಾಗಿ ಒಂದು ಯುದ್ಧವನ್ನು ಮುನ್ನಡೆಸಬೇಕು ಅಂದರೆ ಕಮಾಂಡರ್ ಆಗಿ ನಾನು ಯುದ್ಧವನ್ನು ಗೆಲ್ಲಬೇಕು. ಗೆಲ್ಲಲಾರದ ಯುದ್ಧವನ್ನು ನಾನು ಮಾಡೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನನಗೆ 6 ತಿಂಗಳ ಸಮಯವನ್ನು ಕೊಡಬೇಕು. ಈಗ ತಕ್ಷಣದಲ್ಲಿ ಮಳೆಗಾಲ ಬರ್ತದೆ. ಮಳೆಗಾಲ ಬಂದ ತಕ್ಷಣ ನಮಗೆ ಅಲ್ಲಿ ಪ್ರತಿಕೂಲ ವಾತಾವರಣ, ನಾವು ಅದಕ್ಕೆ ಸನ್ನದ್ಧರಾಗಬೇಕು. ಯುದ್ಧವನ್ನು ನಮ್ಮ ಟೈಮ್ಗೆ ಮಾಡಬೇಕೇ ವಿನಃ ಅವರ ಟೈಮಿಗೆ ನಾವು ಮಾಡೋಕ್ಕಾಗಲ್ಲ. ಇಂದಿರಾ ಗಾಂಧಿ ಸರಿ ಅಂದರು. ಅದಾದ ಮೇಲೆ ಡಿಸೆಂಬರ್ನಲ್ಲಿ ನಾವು ಯುದ್ಧವನ್ನು ಶುರು ಮಾಡಿದ್ವಿ. ಇತಿಹಾಸದಲ್ಲಿ ಇಲ್ಲಿವರೆಗೂ ಎಂದೂ ಕೂಡ ಅಷ್ಟು ಒತ್ತೆಯಾಳುಗಳನ್ನು ತಂದಿಡಲಿಕ್ಕೆ ಸಾಧ್ಯ ಇಲ್ಲ. 93,000 ಪಾಕಿಸ್ತಾನಿ ಸೈನಿಕರು ಭಾರತಕ್ಕೆ ಸೆರೆಯಾದರು, ಶರಣಾಗತರಾದರು. ಆಮೇಲೆ ಅವ್ರನ್ನ ಬಿಟ್ಕೊಟ್ರು ಇಂದಿರಾ ಗಾಂಧಿ. ಅದು ರಾಜಕೀಯದ ಆಟ, ಅದ್ರ ಬಗ್ಗೆ ನಾವು ಮಾತಾಡಲ್ಲ, ಯುದ್ಧದ ಬಗ್ಗೆ ಮಾತ್ರ ಮಾತಾಡಿ. ಸ್ಯಾಮ್ ಮಾಣೆಕ್ ಶಾ 6 ತಿಂಗಳ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ್ರು. ಮೊನ್ನೆ ತಾನೇ ಯುದ್ಧ ಮಾಡಿದ್ದಾರೆ ರೀ, ಜೂನ್ನಲ್ಲಿ, ಹೋದ ವರ್ಷ 12 ದಿನಗಳ ಯುದ್ಧ ಮಾಡಿ. ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಅವರು ಎಲ್ಲ ನ್ಯೂಕ್ಲಿಯರ್ ಇದು ಫೆಸಿಲಿಟೀಸ್ ಏನಿದೆ ಅದನ್ನು ಮುಗಿಸಿದ್ದೀವಿ ನಾವು ಅಂತ ಹೇಳ್ತಾರೆ. ಒಂದು ವೇಳೆ ಇರಾನ್ ಬಳಿ ಅತ್ಯಂತ ಬ್ಯಾಲಿಸ್ಟಿಕ್ ಇದು ಮಿಸೈಲ್ನಿಂದ ಹಿಡಿದು ಎಲ್ಲ ಇದಾವೆ ಅಂತ ಹೇಳಿರಿ, ಅಮೇರಿಕೆಗೇನು ನಷ್ಟ ಇದೆ? ಅಮೇರಿಕ ಮೇಲೆ ಯಾಕೆ ಅದು ದಾಳಿ ಮಾಡುತ್ತೆ? ಅದರ ಅಗತ್ಯತೆ ಅದಕ್ಕಿಲ್ಲ. ಸುಮ್ಮನೆ ಹೋಗಿ ಅಮೇರಿಕ ಮೇಲೆ ದಾಳಿ ಮಾಡಲಿಕ್ಕೆ ಏನಿದೆ? ಅದಕ್ಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆತನನ್ನು ಹುರಿದುಂಬಿಸುವಂಥ ಕೆಲಸವನ್ನು ಇಸ್ರೇಲ್ ಭಾಳ ಯಶಸ್ವಿಯಾಗಿ ಮಾಡಿದೆ. ಇದರ ಜೊತೆ ಇನ್ನೊಂದು ಆಟ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಏನಂದರೆ, ಯಾವಾಗ ಇರಾನ್ ಮೇಲೆ ದಾಳಿ ಆಯಿತು, ಇರಾನ್ ಏನು ಮಾಡ್ತು? ಗಲ್ಫ್ ರೀಜನ್ ಎಲ್ಲದ್ರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತು. ಮಧ್ಯಪ್ರಾಚ್ಯ ದೇಶಗಳ ಮೇಲೆ ಶುರು ಮಾಡ್ತು. ಬಹ್ರೇನ್ನಿಂದ ಹಿಡಿದು, ಕುವೈತಿಂದ ಹಿಡಿದು, ಕತಾರು, ಅದಾದಮೇಲೆ ಈ ಕಡೆ ಬಂದರೆ ಅಬುಧಾಬಿ, ದುಬೈ, ಜೊತೆಗೆ ಸೌದಿ ಅರೇಬಿಯಾದ ಅತಿ ದೊಡ್ಡದಾದಂಥ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ಲಾಂಟ್ ಅರಾಮ್ಕೋ ಮೇಲೆ ದಾಳಿ ಆಯಿತು. ಈಗ ಬರ್ತಾ ಇರೋ ಮಾಹಿತಿ ಏನಂದರೆ, ಈ ಅರಾಮ್ಕೋ ಮೇಲೆ ಮಾಡಿರೋ ದಾಳಿ ಇದೆಯಲ್ಲ, ನಾನು ಈ ದಾಳಿಯನ್ನು ಮಾಡಿಲ್ಲ ಅಂತ ಇರಾನು ಸೌದಿ ಅರೇಬಿಯಾಗೆ ಹೇಳಿದೆ ಅನ್ನುವಂಥ ಮಾಹಿತಿ ಇದೆ. ನಾನು ನಿಮ್ಮ ಮೇಲೆ ದಾಳಿ ಮಾಡಿಲ್ಲ, ನಾನು ನಿಮ್ಮ ಗಲ್ಫ್ ರೀಜನ್ ಮೇಲೆ ಉಳಿದ ಕಡೆ ಹೊಡೆದಿರೋದು ನಿಜ, ನಿಮ್ಮ ಅರಾಮ್ಕೋ ಮೇಲೆ ಹೊಡೆದು ನಿಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಿಲ್ಲ ಅಂತ. ಹಾಗಾದ್ರೆ ಯಾರು ಹೊಡೆದಿದ್ದಾರೆ? ಯಾರು ಹೊಡೆದ್ರೆ ಬಹುಶಃ ಇಸ್ರೇಲೇ ಹೊಡೆದಿರಬೇಕು ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಫಾಲ್ಸ್ ಫ್ಲ್ಯಾಗ್ ಆಪರೇಷನ್ ಅಂತ ಕರೀತಾರೆ. ಅಂದರೆ ಬೇರೆ ಹೆಸರಿನಲ್ಲಿ ನಾವು ಅವ್ರ ಮೇಲೆ ಆಪರೇಷನ್ ಮಾಡೋದು, ಹಾಗೆ ಮಾಡಿರುವ ಸಾಧ್ಯತೆ ಇದೆ ಅಂತ ಈಗ ಸೌದಿ ಅರೇಬಿಯಾ ಅನುಮಾನ ಪಡ್ತಾ ಇದೆ. ಜೊತೆಗೆ ಸೌದಿ ಅರೇಬಿಯಾ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತು. ಏನಂತ? ಡೊನಾಲ್ಡ್ ಟ್ರಂಪ್ಗೆ ತನ್ನ ಮಿಲಿಟರಿ ಹಾಗೂ ಇಸ್ರೇಲ್ನ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ಇರುವಂಥ ಆಸಕ್ತಿ ಈ ನಮ್ಮ ಸೌದಿ ಅರೇಬಿಯಾ ಮತ್ತು ಗಲ್ಫ್ ದೇಶಗಳನ್ನು ಉಳಿಸ್ಕೊಳ್ಳುವುದರಲ್ಲಿ ಇಲ್ಲ ಅಂತ. ಯಾವ ಸೌದಿ ಅರೇಬಿಯಾ $600 ಬಿಲಿಯನ್ ಒಂದೇ ಒಂದು ಚೆಕ್ಕನ್ನು ಮೊದಲ ಭೇಟಿಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಕಪ್ಪ ಕಾಣಿಕೆಯಾಗಿ ಕೊಟ್ಟಿತ್ತು. ಹೋದ ವರ್ಷ ಪ್ರೆಸಿಡೆಂಟ್ ಆದ ತಕ್ಷಣ ಫಸ್ಟ್ ಬಂದದ್ದೇ ಸೌದಿ ಅರೇಬಿಯಾಗೆ ಈ ಡೊನಾಲ್ಡ್ ಟ್ರಂಪ್. ಬಂದಾಗ ಆತನಿಗೆ ರಾಜಾತಿಥ್ಯ ಕೊಟ್ಟು ಆತನಿಗೆ ಚೆಕ್ಕನ್ನು ಕೊಟ್ಟಿತ್ತು. ಅದಾದಮೇಲೆ ಅಲ್ಲಿ ಕತಾರ್ನಲ್ಲಿ ಸ್ವರ್ಣಮಯ ವಿಮಾನವನ್ನು ಕೊಟ್ಟರು, ಪುಷ್ಪಕ ವಿಮಾನ, ಅದು ಬೇರೆ ವಿಚಾರ. ಹಾಗಿದ್ದಾಗ ಅವರಿಗೆ ಒಂದು ರೀತಿಯ ಅಸಹನೆ ಶುರುವಾಗಿದ್ದು ನಿಜ. ಈಗ ಇರಾನ್ ವಿಷಯಕ್ಕೆ ಬರೋಣ. ಇರಾನ್ ಜೊತೆ ಮಾತುಕತೆ ಆಡಬೇಕು. ಮಾತುಕತೆ ಆಡಲಿಕ್ಕೆ ಯಾರಿದ್ದಾರೆ? ನೀವು ಮೊದಲು ಅಲ್ಲಿಯ ಧಾರ್ಮಿಕ ನಾಯಕನನ್ನು ಹೊಡೆದಾಯಿತು, ಅಲ್ಲಿಯ ಕಮಾಂಡರ್ ಹೊಡೆದಾಯಿತು, ಅಲ್ಲಿಯ ಡಿಫೆನ್ಸ್ ಮಿನಿಸ್ಟರ್ನ ಹೊಡೆದಾಯಿತು. ಅವರು ಸಭೆಯನ್ನೇ ಮಾಡಲಾರದ ಹಾಗೆ ನಿರಂತರವಾಗಿ ಅವ್ರ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾನೇ ಇದೆ. ಈಗೇನು ಮೊಜ್ತಬಾ ಅಂಥೇಳಿ ಬಂದಿದ್ದಲ್ಲ, ಮೊಜ್ತಬಾ ಹುಸೇನಿ ಆಯಾತುಲ್ಲಾ ಅಂತ ಇನ್ನೊಬ್ಬ ನೇಮಕಾತಿ ಮಾಡಿದಾರಂತ ಸುದ್ದಿ ಇದೆ. ಅವರು ಎಷ್ಟರ ಮಟ್ಟಿಗೆ ಗಾಬರಿ ಆಗಿದ್ದಾರೆ ಅಂದರೆ, ಯಾವ ಅಯಾತುಲ್ಲಾ ಖೊಮೇನಿಯ ಸತ್ತೋಗಿದಾನಲ್ಲ
ಆತನನ್ನು ಗೋರಿ ಕಳಿಸ್ಬೇಕಲ್ಲ ಈ ಕಬ್ರಸ್ತಾನಿಗೆ, ಅದನ್ನು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ಜನ ಸೇರಿದ ತಕ್ಷಣ ಹೊಡೆದು ಬಿಡ್ತಾರೋ ಅನ್ನೋಂಥ ಭಯ ಅವ್ರನ್ನ ಕಾಡ್ತಾ ಇದೆ. ಇದು ಇಲ್ಲಿವರೆಗೂ ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದು. ಎಲ್ಲಿದೆ ಆತನ ಹೆಣ? ಜನಾಜ ಯಾಕೆ ಹೋಗಿಲ್ಲ? ಈ ಸಾಬ್ರಲ್ಲಿ ಒಂದು ದೊಡ್ಡದು ಇದು ಇರ್ತದೆ, ಏನಪ್ಪ ಅಂತಂದರೆ ಮುಂಬೈ ಸರಣಿ ಸ್ಫೋಟ ಮಾಡಿದ ವ್ಯಕ್ತಿಯ ಜನಾಜಾಗೆ ಲಕ್ಷ ಲಕ್ಷ ಮುಸಲ್ಮಾನರು ಹೋಗಿದ್ರು ಮುಂಬೈನಲ್ಲಿ. ನೀವು ನೋಡಿದ್ರಲ್ಲ, ನೆನಪಿದೆಯಲ್ಲೋ ಗೊತ್ತಿಲ್ಲ. ಹಾಗೆ ಈತ ಧಾರ್ಮಿಕ ನಾಯಕ ಬೇರೆ, ಈತನ ಜನಾಜ ಹೆಂಗಿರುತ್ತೆ? ಅದನ್ನೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಿರುವಾಗ ಈಗ ಸಭೆ ಮಾಡಬೇಕು ಅಂದರೆ ನಿನ್ನೆ ಆಸ್ಪತ್ರೆಯ ಕೆಳಭಾಗದಲ್ಲಿ ರಾಯಭಾರಿ ಕಚೇರಿ ಸುತ್ತಮುತ್ತಲು ಇರುವಲ್ಲಿ ಅವರ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವ್ರು ಕೂತು ಸಭೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಮಾತುಕತೆ ಆಡುವ ಹಂತದಲ್ಲಿಲ್ಲ. ಅಮೇರಿಕ ತಾನು ಏನು ಸಾಧಿಸಬೇಕು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಇರಾನು ಇರಾನಿನ ವೈಶಿಷ್ಟ್ಯ ಏನಪ್ಪ? ಇರಾನಿನ ವೈಶಿಷ್ಟ್ಯ ನಿಮ್ಗಾಗಲೇ ಹೇಳಿದೆ, ಭಾಳ ದೊಡ್ಡ ಪರ್ವತಗಳು, ಪರ್ವತದ ಒಳಗಡೆ ಅತ್ಯಂತ ಡೀಪೆಸ್ಟ್ ಆದಂಥ ಟನಲ್ಗಳು. ಯಾವ ರೀತಿ ಅಂದರೆ ಅಮೇರಿಕೆಯ ಬಂಕರ್ ಬಸ್ಟರ್ಗಳು ಕೂಡ ಅದನ್ನು ಭೇದಿಸಲಾರದಂಥ ಒಳಗಡೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದರೆ ಸತತ ಶತಮಾನಗಳಿಂದ ಹೋರಾಟ ಮಾಡ್ತಾ ಇರೋ ದೇಶ ಅದು. ಇವತ್ತಿನೇದಲ್ಲ, ಅದು ದುಬೈ ಥರ ನಿನ್ನೆ ಮನೆ ಕಟ್ಟಿರೋ ದೇಶ ಅಲ್ವಲ್ಲ ಅದು. ಅದು ನಾಗರಿಕತೆ ಇರುವಂಥ ದೇಶ, ಪರ್ಷಿಯಾ ಅಂತ ಕರ್ಕೊಂಡಂಥ ದೇಶ. ಅದಾದಮೇಲೆ ಅದ್ರ ಮೇಲೆ ನಿರಂತರವಾಗಿ ದಾಳಿ ರೋಮನ್ನರ ಕಾಲದಿಂದ ದಾಳಿ ಆಗ್ತಾ ಇರೋ ದೇಶ ಅದು. ಅದೇನು ಮಾಡಿದೆ, ಶತ್ರುಗಳಿಂದ ರಕ್ಷಿಸ್ಕೊಳ್ಳಿಕ್ಕೆ ಕೆಳಗಡೆ ಟನಲ್ನಲ್ಲಿ ತಮ್ಮ ಎಲ್ಲ ಇದನ್ನು ಇಟ್ಟಿದೆ, ಆರ್ಟಿಲರಿಗಳನ್ನು ಸ್ಟಾಕ್ ಮಾಡಿದೆ, ಒಳ್ಳೊಳ್ಳೆ ಕ್ಷಿಪಣಿಗಳನ್ನು ಇಟ್ಕೊಂಡಿದೆ, ಮಿಸೈಲ್ಗಳು, ರಾಕೆಟ್ಗಳು ಎಲ್ಲವನ್ನು ಇಟ್ಟಿದೆ. ನೀವು ಏನೇ ಹೊಡೆದ್ರೂ ಕೂಡ ಒಂದು ಹಂತದವರೆಗೆ ಅವ್ರನ್ನ ಮೇಲೆ ದಾಳಿ ಮಾಡ್ಬೋದು, ನುಜ್ಜು ಮಾಡ್ಬೋದು, ಅವರು ಸಿವಿಲಿಯನ್ ಏರಿಯಾ ಹೊಡಿಬೋದು, ಎಲ್ಲ ಮಾಡ್ಬೋದು. ಈ ಆರ್ಟಿಲರಿ ಇದೆಯಲ್ಲ, ಆರ್ಟಿಲರಿ ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನೆ ಸಭೆ ಕರೆದಿದ್ರು, ಯಾರು? ಡೊನಾಲ್ಡ್ ಟ್ರಂಪ್ ಅವರು ಸಭೆ ಕರೆದ್ರು. ಅವ್ರದ್ದು ಡಿಫೆನ್ಸ್ ಇಂಡಸ್ಟ್ರಿ ಕಾಂಪ್ಲೆಕ್ಸ್ ಅಂತ, ಈ DIC ಅಂತ ಕರೀತಾರೆ. ಈ ಡಿಫೆನ್ಸ್ ಇಂಡಸ್ಟ್ರಿ ಕಾಂಪ್ಲೆಕ್ಸ್ ಏನಿದೆ ಇವರ ಸಭೆಯನ್ನು ಕರೆಯಲಾಯಿತು. ಸಭೆಯಲ್ಲಿ ಅವರಿಗೆ ಕೇಳಲಾಯಿತು, ಈ ಪ್ಯಾಟ್ರಿಯಾಟ್ ಮಿಸೈಲ್ಗಳು ನಮಗೆ ಬೇಕೀಗ, ತ್ವರಿತಗತಿಯಲ್ಲಿ ತಯಾರು ಮಾಡಬೇಕು, ಎಷ್ಟು ದಿವಸದಲ್ಲಿ ಎಷ್ಟು ಮಾಡಿಕೊಡ್ತೀರಿ ಅಂತ. ಪ್ಯಾಟ್ರಿಯಾಟ್ ಮಿಸೈಲ್ಗಳು ಬೇಕು. ಒಂದು ಮಿಸೈಲ್ಗೆ $3 ಮಿಲಿಯನ್ ದರ ಆಗುತ್ತಂತೆ ಅಂದಾಜು. ಅವ್ರು ಹೇಳಿದ್ರು ಒಂದು ವರ್ಷಕ್ಕೆ 500-600 ಮಾಡ್ಬೋದು ನಾವು, ಹಬ್ಬಬ್ಬ ಅಂದರೆ 500-600 ಮಾಡ್ಬೋದು. ಈಗ ನಾವು ಮಾಡಿದ್ದನ್ನೆಲ್ಲ ನಾವು ಉಕ್ರೇನ್ ಯುದ್ಧಕ್ಕೆ ಕಳಿಸ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಎಕ್ಸ್ಟ್ರಾ ಸ್ಟಾಕ್ ಇಲ್ಲ, ನಾವು ಒದ್ದಾಡ್ತಾ ಇದ್ದೀವಿ, ನಾವು ಮಾಡಿಕೊಡ್ಬೇಕು. ನಾವು ಆ್ಯಕ್ಚುಲಿ 200-300 ಮಾಡ್ತೀವಿ, ನೀವು ಹೇಳಿದರೆ ಡಬಲ್ ಶಿಫ್ಟ್ ಮಾಡಿದರೆ ಒಂದು 500-600 ಮಾಡ್ಬೋದು. ಒಂದು ವಾರದಲ್ಲಿ ಎಷ್ಟು ಇರಾನ್ನವ್ರು ಹಾಕಿಬಿಡ್ತಾರೆ, ಆ ಮಟ್ಟಿನ ಸ್ಟಾಕನ್ನು ಅವ್ರು ಇಟ್ಕೊಂಡಿದ್ದಾರೆ. ಇದು ಈಗ ಬಂದಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಡೊನಾಲ್ಡ್ ಟ್ರಂಪ್ಗೆ. ಡೊನಾಲ್ಡ್ ಟ್ರಂಪು ಈ ಕಡೆ ನಾನು ಸೋತಿದ್ದೀನಿ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ, ಯುದ್ಧದಿಂದ ವಾಪಸ್ ಹೋಗೋ ಹಾಗಿಲ್ಲ. ಇದಕ್ಕೆ ಲಾಜಿಕಲ್ ಎಂಡ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇಸ್ರೇಲ್ಗೆ ಸ್ಪಷ್ಟತೆ ಇದೆ, ಏನು? ಇರಾನನ್ನು ಎಷ್ಟು ಸಾಧ್ಯವೋ ಅಷ್ಟು ಕ್ಷೀಣಿಸುವ ಹಾಗೆ ಮಾಡೋದು. ಅವರು ಯಾವತ್ತೂ ಕೂಡ ಉಗ್ರರನ್ನು ಸಾಕಿರಬಾರ್ದು, ಆ ಪರಿಸ್ಥಿತಿಗೆ ತಂದು ನಿಲ್ಲಿಸೋದು. ಅಷ್ಟು ಮಾಡಿಬಿಟ್ರೆ ಅದರ ಟಾರ್ಗೆಟ್ ರೀಚ್ ಆಗಿಬಿಡ್ತು. ಅವ್ರೇನಲ್ಲಿ ರೆಸ್ಯೂಮ್ ಚೇಂಜು ಅನ್ನಲಿಲ್ಲ, ಅಥವಾ ಮತ್ತೊಂದೇನೋ ಆಗಬೇಕು ಅನ್ನಲ್ಲ, ಅಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನಲ್ಲ, ಅವ್ರಿಗೆ ಅದ್ಯಾವುದು ಬೇಕಾಗಿಲ್ಲ. ಅವರಿಗೆ ತನ್ನ ಮೇಲೆ ದಾಳಿ ಮಾಡಲಾರ್ದ ಸ್ಥಿತಿಗೆ ಅದನ್ನು ತೊಗೊಂಡೋಗಿ ಹೈರಾನ್ ಪರೇಶಾನ್ ಮಾಡಿ ಬಿಟ್ಬಿಡೋದು. ಡೊನಾಲ್ಡ್ ಟ್ರಂಪ್ಗೆ ಹಾಗಿಲ್ಲ. ಡೊನಾಲ್ಡ್ ಟ್ರಂಪ್ಗೆ ನಾನು ಗೆದ್ದಿದ್ದೀನಿ ಅಂತ ಹೇಳಬೇಕು. ಅದಕ್ಕಾಗಿ ಈಗ ನಡೀತಾ ಇರುವಂಥ ಈ ಹೋರಾಟ ಎಲ್ಲಿಗೆ ಬರುತ್ತೆ ಮುಂದೆ ನಾನು ಮತ್ತೆ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಕೆಳಗೆ ಒಂದೇ ಒಂದು ಲೈನ್ ಅಟ್ಲೀಸ್ಟ್ ಕಮೆಂಟ್ ಮಾಡಿ. ಯಾಕೆಂದರೆ ಭಾಳ ಶ್ರಮವಹಿಸಿ ಡಾಟಾ ಕಲೆಕ್ಟ್ ಮಾಡಿ ಓದಿ ಬರೆದು ಹಗಲು ರಾತ್ರಿ ಇದನ್ನೇ ತಪನೆ ಮಾಡಿರುವ ವಿಡಿಯೋಗಳಾಗಿರ್ತವೆ ಇವು. ಆದ್ದರಿಂದ ನಿಮ್ಮ ಬೆಂಬಲ ಇದಕ್ಕೆ ಬೇಕೇ ಬೇಕು. ಮತ್ತು ನಿಮ್ಮ ಸ್ಟೇಟಸ್ ಇರ್ತದೆ, ವಾಟ್ಸಪ್ ಸ್ಟೇಟಸಲ್ಲಿ ದಯವಿಟ್ಟು ಈ ಲಿಂಕ್ಗಳನ್ನು ಶೇರ್ ಮಾಡಿ, ಸೊ ದ್ಯಾಟ್ ವಿ ಕ್ಯಾನ್ ರೀಚ್ ಮೋರ್ ಪೀಪಲ್ ಅಂತ, ಹೆಚ್ಚು ಜನರನ್ನು ನಮ್ಮ ಸಾಮಾಜಿಕ ಪರಿವಾರಕ್ಕೆ ಸೇರಿಸ್ಕೋಬೋದು. ಇದರ ಜೊತೆ ಯಥಾ ಪ್ರಕಾರ ಯಾಚನೆ, ನಮಗೆ ಆರ್ಥಿಕವಾಗಿ ಜೊತೆಗೆ ನಿಲ್ಲಿ. ನಮಸ್ಕಾರ.